ಅನವಶ್ಯಕ. ನಮಗೆ ತಿಳಿದಿದ್ದು ಅಲ್ಲ, ನನಗೆ ಸಿಗರೇಟ್ ಸೇದ್ದೇ ಇದ್ರೆ ಕೈ ನಡುಗುತ್ತೆ, ನಾನು ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ವಾಕಿಂಗ್ ಮಾಡಬೇಕು ಅಂದಾಗ ಈಗ ದರ್ಶನ್ ಅಲ್ಲಿ ಸ್ಟೇಷನಿಂದ ಆಚೆ ಬಂದು ಸ್ಟೇಷನ್ ಕಾಂಪೌಂಡ್ ಒಳಗಡೆ ವಾಕ್ ಮಾಡಬೇಕು ಅಂತ ನಿಂತರೆ ಅನ್ನಪೂರ್ಣೇಶ್ವರಿ ನಗರ ಸುತ್ತಮುತ್ತ ಜನ ಎಲ್ಲ ಬಂದು ಬಾಸ್ 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 ವಾಕಿಂಗ್ ಮಾಡ್ತಿದ್ದಾರೆ ನೋಡು ಅಂತ ನಿಂತ್ಕೊಂಡ್ಬಿಡ್ತಾರೆ ಅಂತ ಅದನ್ನು ಮರೆಮಾಚೋ ಸಲುವಾಗಿ ಶಾಮಿಯಾನ ಹಾಗಿರೋದು ನಾನು ಕೇಳಿದ ಯಾರೋ ಜಾಗಿಂಗ್ ಮಾಡಬೇಕು ಅಂತ ರೋಡ್ಗೆಲ್ಲ ಶಾಮಿಯಾನ ಹಾಕ್ತಾರ ಅಂತ. ದುಷ್ಕರ್ಮಿಗಳು ಬಂದು ಕಲ್ಲು ಒಗಿಬಹುದು, ಓಕೆ, ಅವ್ಗೆ ಏನಾದ್ರೂ ಅನಾಹುತ ಮಾಡಬಹುದು ಅಥವಾ ಏನಾದ್ರೂ ಆಗಬಹುದು ಅನ್ನೋ ಉದ್ದೇಶದಿಂದ ನಾವು ಪಡೆದೆ ಹಾಕಿವಿ ಅಂತ ಯಾರೋ ಸಮ್ ಪೇಪರ್ದಲ್ಲಿ ಓದ್ದೆ ನಾನು. ಓಕೆ, ಬಟ್ ದುಷ್ಕರ್ಮಿಗಳು ಬರ್ಲಿಕ್ಕೆ 144 ಮಾಡಿದ್ದಾರೆ. ಅಲ್ಲಿ 144 ಮಾಡಿದಾಗ ದುಷ್ಕರ್ಮಿಗಳು ಎಲ್ಲಿಂದ ಬರ್ತಾರೆ? ಕರೆಕ್ಟ್, ಸಾಧ್ಯನೇ ಇಲ್ಲ. ಅಲ್ಲಿ 144 ಮಾಡಿದ್ದಾರೆ ಸುತ್ತಮುತ್ತಲೂ. ಇದು ಇಷ್ಟೊಂದು ಚೆನ್ನಾಗಿ ತನಿಖೆ ನಡೆದಿರುವಾಗ ಈ ಪರದೆ ಕಟ್ಟಿ ಅದನ್ನು ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ಶಂಕೆ ತರುವಂತ ಒಂದು ಕೃತ್ಯವನ್ನು ಮಾಡಿದ್ದು ಅನಿಸ್ತದೆ ನನಗೆ. ಅವ್ರು ಏನೋ ಮಾಡಲಿ, ಏನೋ ಬಿರಿಯಾನಿ ಪರಾನಿ ಏನೋ ಅಂತ ಹೇಳ್ತಾರೆ, ಅದು ಮಾತು ಬೇರೆ, ಏನು ನಡೀತದೆ ಒಳಗೆ ಆ ವಿಷಯ ಬೇರೆ. ಬಟ್ ಅದನ್ನು ಹೈಡ್ ಮಾಡಬಾರ್ದು. ಏನಿದೆ, ನೀವು ಮಾಧ್ಯಮಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಈಗ ನೀವು ಹೇಳೋದ ಪ್ರಕಾರ ಈ ಕೇಸನ್ನು ಭಾಳ ಕ್ಯೂರಿಯಾಸಿಟಿ ಇದೆ ಸಮಾಜದಲ್ಲಿ. ಸೊ ಅದ್ರ ಬಗ್ಗೆ ಏನು ನಡೀತದೆ ಅಂತ ಅನ್ನೋದು ನಿಮಗೂ ಇವತ್ತು ನಾವು ತನಿಖೆ ನಡೆದಿದ್ದಂತೂ ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಎಲ್ಲಿಗೆ ಬಂದಿದೆ, ಏನು ಮಾಡಿದ್ದೀವಿ, ಎಲ್ಲಿ ಏನು ಬಿಟ್ಟಿದ್ದೀವಿ, ಅದು ಯಾರಿಗೂ ನಾವು ಹೇಳೋದಿಲ್ಲ. ತನಿಖೆ ಮುಗಿಯೋವರೆಗೂ, ಚಾರ್ಜ್ ಶೀಟ್ವರೆಗೂ ಆಗುವವರೆಗೂ ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಸೊ ಅದರ ಅರ್ಥ ಮತ್ತೆ ನೀವು ಏನೋ ತೋರಿಸ್ಬೇಕಲ್ಲ ಸಮಾಜಕ್ಕೆ. ಆರೋಪಿನ ತೋರಿಸ್ಬೋದು, ಏನೋ ಎಲ್ಲಿ ಕರ್ಕೊಂಡು ಹೋಗೋದು, ಪಂಚನಾಮ ಮಾಡೋದು, ಎಲ್ಲಿ ಬಡ್ದು ಏನಾದರೂ ಒಂದು ವಿಸಲ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಇನ್ ದ ಇಂಟ್ರೆಸ್ಟ್ ಆಫ್ ಕೇಸ್ ನೀವು ಅದನ್ನ ತೋರಿಸ್ತಾ ಇದ್ರಿ. ಅದನ್ನ ಹೈಡ್ ಮುದ್ದು ಕದ್ದು ಮುಚ್ಚಿ ಮಾಡೋದ್ರಲ್ಲಿ ಏನು ಪರದೆ ಹಾಕೋದ್ರಿಂದ ಏನು ಅರ್ಥ ಇದೆ? ಐ ಡೋಂಟ್ ಫೈಂಡ್ ಎನಿ ಇದು. ಅದಕ್ಕೆ ನಾನು ಹೇಳಿದೆ, ಇವನ್ ನಾನು ಓಪನ್ ಒಂದೆರಡು ಚಾನೆಲ್ದಲ್ಲಿ ಹೇಳಿದೆ, ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ಅನಾವಶ್ಯಕವಾಗಿ ಸಾರ್ವಜನಿಕವಾಗಿ ಶಂಕಾಸ್ಪದಕ್ಕೆ ಅನುಕೂಲ ಆಗ್ತದೆ, ಇದನ್ನು ತಗಸ್ರಿ ಮಾಡಬೇಡಿ ಅಂತ ಹೇಳಿದೆ ನಾನು. ಫೈನ್ ಫೈನ್. ಲೋಹಿತ್ ನಮಗೀಗ ಆಯಿತು, ನಾವು ಈ ಕಡೆ ಕೋರ್ಟ್ ಒಳಗಿನ ಮೆರಿಟ್ಸ್ ಅಂತ ಬಂದಾಗ ಈ ಕೇಸು ಈಗ ಅವ್ರು ಏನಾಗ್ತಿದ್ದಾರೆ ಅಂದರೆ, ನಮಗೆ ಈ ಕೊಲೆ ನೋಡಿದವ್ರು ಯಾರೂ ಇಲ್ಲ ಅಂತ ಒಂದು ಭಾಗ, ಈ ಒಂದು ಗುಂಪು ಮಾಡಿರಬಹುದು, ಶೆಡ್ ಒಳಗಡೆ ನಡೆದಿದೆ, ಪ್ರತ್ಯಕ್ಷ ಸಾಕ್ಷಿ ಇಲ್ಲ, ಯಾರೋ ಸಾಕ್ಷಿ ಮುಂದೆ ಬಂದರೆ ನನಗಂತೂ ಅನ್ನಿಸ್ತಾ ಇಲ್ಲ. ಸೊ ಇಲ್ಲೇನಾಗಿದ್ದಾರೆ, ಕೆಲವರು ಹಾಸ್ಟೆಲ್ ಆಗಿದ್ದಾರೆ ಅಂತ, ಅಥವಾ ಮಾಫಿ ಸಾಕ್ಷಿ ಆಗಿದ್ದಾರೆ ಅಂತ. ಹೌದು, ನಾನು ಒಪ್ಕೊಂಡ್ಬಿಡ್ತೀನಿ ಅಂತ. ನಿಮ್ಗೆ ಆಶ್ಚರ್ಯ ಆಗೋದು ಏನಂತ ಹೇಳಿದ್ರೆ, ನನಗಿಲ್ಲಿ ಈ ಒಂದು ಗ್ಯಾಂಗಲ್ಲಿ ನೋಡಿ, ಒಬ್ಬ ಮನುಷ್ಯನಿಗೆ ಹಣದ ಅವಶ್ಯಕತೆ ಇರುತ್ತೋ, ಅವನ ಬಡತನವೋ, ಅವನಿಗೆ ಏನೇನು ಹಿಂಸೆಗಳೋ ಗೊತ್ತಿಲ್ಲ, ಆ ಅಷ್ಟೂ ಜನರನ್ನು ಯೂಸ್ ಮಾಡ್ಕೊಂಡಿರೋ ಪರಿ ಇದೆಯಲ್ಲ ನೋಡಿ. ಇದರಲ್ಲಿ ಒಬ್ಬ ಕಾರು ಚಾಲಕ, ಒಬ್ಬ ಕಾರು ಚಾಲಕ ಲಕ್ಷ್ಮಣ್ ಅಂತೇಳಿ, ಇನ್ನೊಬ್ಬ ಕಾರು ಚಾಲಕ ರವಿ, ಇನ್ನೊಂದು ಕಡೆ ಜೋಪಡಿಲಿ ವಾಸ ಮಾಡೋದಂತೆ ಈ ಅನುಕುಮಾರ್, A7 ಅನುಕುಮಾರ್. ಅವನು ಇಡೀ ಫ್ಯಾಮಿಲಿ ಒಂದು ಶೆಡ್ ಜೋಪಡಿಲಿ ವಾಸ ಮಾಡ್ತಕ್ಕಂಥ ಒಂದು ಕುಟುಂಬ. ಇನ್ನೊಬ್ಬ ಆಟೋ ಚಾಲಕ ಜಗದೀಶ. ಇದೆಲ್ಲ ವಿಚಾರಗಳಿದೆಯಲ್ಲ, ಇವರೆಲ್ಲರೂ ಇನ್ನೊಬ್ಬರ ಕೇಬಲ್ ಕೆಲಸ ಮಾಡ್ತಿದ್ದವನು, ಇನ್ನೊಬ್ಬ ದರ್ಶನ್ ಮನೆ ಹತ್ರ ಕೆಲಸ ಮಾಡ್ತಿದ್ದವನು. ನನ್ನ ತಪ್ಪಿಗೆ, ನನ್ನ ಗ್ರೂಪಿನ ಕೆಲ ಹುಡುಗರು ಮಾಡಿದಂಥ ತಪ್ಪಿಗೆ ಯಾರ್ಯಾರನೋ ಪಾಪ ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಆಮಿಷ ತೋರಿಸ್ಬಿಟ್ರು, ನನ್ನ ಸಾಲ ತೀರುತ್ತೆ, ನನ್ನ ಬಡತನ ಕಳೆದು ಹೋಗುತ್ತೆ, ನಾನು ಸಿಕ್ಕಾಕೊಳ್ಳಲ್ಲ ಅನ್ನೋ ಒಂದು ಭ್ರಮೆಗೋ ಕರುಣೆ ತೋರಿಸ್ತಾ ಇಲ್ಲ ನಾನು. ಅವರನ್ನು ಬಳಸಿಕೊಂಡ ಮನಸ್ಥಿತಿ ಬಗ್ಗೆ ನನ್ನ ಕ್ವಶನ್ಸ್ಗಳಿವೆ. ಇದೆಲ್ಲ ಹೇಗೆ? ಇಲ್ಲಿ ಒಪ್ಕೊಂಡ್ಬಿಡ್ತಾರೆ, ಕೆಲವು ಒಪ್ಕೊಂಡ್ಬಿಟ್ಟಿದ್ದಾರೆ, ನಾನು ಬಿಟ್ಬಿಡಿ ಸ್ವಾಮಿ, ಇವ್ನು ಮಾಡಿದ್ದು ನಿಜ ಅಂತೇಳಿ. ಸೊ ಫರ್ದರ್ ಏನು ಇದು ಅಂತ ಸರ್? ಈಗ ಈ ಸಂಪೂರ್ಣ ಈ ಪ್ರಕರಣ ಏನಿದೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಕರಿತೀವಿ ನಾವು. ಅಂದರೆ ಆ ಸನ್ನಿವೇಶಕ್ಕೆ ಏನಾಗಿದೆ ಅನ್ನೋ ಒಂದ್ರ ಬಗ್ಗೆ ಎವಿಡೆನ್ಸ್ ನಡ್ಕೊಂಡು ಹೋಗುತ್ತೆ. ಇದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗೆ ನಮಗೆ ಬೇಕಾಗಿರುವಂಥದ್ದು ಮೋಟಿವ್, ಪ್ರಿಪ್ರೇಷನ್, ಇಂಟೆನ್ಷನ್ನ ಪ್ರೂವ್ ಮಾಡಬೇಕು. ಈಗ 10 ದಿನ ತನಕ ಇವರು ಕಸ್ಟಡಿ ತೊಗೊಂಡು ಮೊದಲೇ 2ನೇ ಭಾಗ 5 ದಿನ ತೊಗೊಂಡಿದಾರಲ್ಲ, ಆಗ ನಡೆಸ್ತಿರುವಂಥ ಇನ್ವೆಸ್ಟಿಗೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಆತ ರವಿ ಆಟೋ ಡ್ರೈವರ್, ಆತ ಕರ್ಕೊಂಬಂದು ಬಿಡೋ ಅಂಥದ್ದು ಕೂಡ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಅಂದರೆ ನಮ್ಮ ಸೂಕ್ಷ್ಮ ನೀವು ಒಂದೇ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ, ಈಗ ನಾನು ಇಲ್ಲೇ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ, ಆತ ಬೆಂಗಳೂರಿಗೆ ಕರ್ಕೊಂಡೇ ಬಂದಿಲ್ಲ ಅಂತ ನಾನು ಡಿಫೆನ್ಸ್ ಎವಿಡೆನ್ಸ್ ಹೇಳ್ತೀನಿ. ಆಗ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನೋಡಿ, ಆ A8 ಏನಿದಾನೆ ಆರೋಪಿ 8 ರವಿ ಅಂತವನ್ನ ಆಟೋದಲ್ಲಿ ಇವರೇ ಪಿಕ್ ಮಾಡಿ ಇವರ ಡ್ರಾಪ್ ಮಾಡಿ ಸ್ಕಾರ್ಪಿಯೋ ಕಾರ್ ಹತ್ತಿಸ್ತಾರೆ. ತಿರ್ಗಾ ಇನ್ನೊಬ್ಬ A12 ಪುನೀತ್, ಆತನ ಕಾರು ಡಿ ಬಾಸ್ ಅಂತ ಹಿಂದ್ಗಡೆ ಬಂದಿರುತ್ತೆ, ಅದರಲ್ಲಿ ಇವನ್ನ ಕರ್ಕೊಂಡ್ ಬರ್ತಾರೆ. ಇವೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಕೂಡ ಡಿಫೆನ್ಸ್ ಅಕ್ವಿಟ್ ಆಗೋಯ್ತು. ಸೊ ಇದು ಕನ್ವಿಷನ್ ಕೇಸ್ ಆಗೋಯ್ತು. ಸೊ ನಮ್ಗೆ ಐ ವಿಟ್ನೆಸ್ ಇದ್ದಿದ್ರೆ ಐ ವಿಲ್ ಟೆಲ್ ಯು, ಟ್ಯಾಂಪರ್ ಮಾಡ್ಬೋದು ವಿಟ್ನೆಸ್ನ, ದುಡ್ಡು ಕೊಟ್ಟು ಮನುಷ್ಯನ ಬದಲು ಮಾಡ್ಬೋದು. ಆದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ CCTVಗಳು, ಡಿಜಿಟಲ್ ಸಾಕ್ಷಿಗಳು ಇದಾವಲ್ಲ, ಇದನ್ನ ಖಂಡಿತವಾಗ್ಲೂ ಯಾರು ಕೂಡ ಟ್ಯಾಂಪರ್ ಮಾಡೋಕ್ಕಾಗಲ್ಲ.